ಮಕ್ಕಳಿಗೂ ಕೂಡ ಡ್ರಗ್ಸ್ ನಂಟಿತ್ತಂತೆ. ಹಿರಿಯ ಕಲಾವಿದನ 3 ಮಕ್ಕಳಲ್ಲಿ ಒಬ್ಬರಿಗೆ ಡ್ರಗ್ಸ್ ನಂಟಿತ್ತಂತೆ. ಅಪ್ಪ ಹಿರಿಯ ನಟ, ಮಾವ ಖ್ಯಾತ ನಿರ್ದೇಶಕರಾಗಿದ್ದಾರೆ. ಅವರಲ್ಲಿ 3 ಮಕ್ಕಳಲ್ಲಿ ಒಬ್ಬರಿಗೆ ಡ್ರಗ್ಸ್ ಲಿಂಕ್ ಇದ್ದಿದ್ದಂಥದ್ದು. ಜೂನ್ ಜುಲೈನಲ್ಲಿ ಆದಂತ ಅಪಘಾತವೇ ಇದಕ್ಕೆ ಸಾಕ್ಷಿಯಾಗಿದೆ. ಪೆಡ್ಲರ್ಗಳ ಜೊತೆಗಿನ ವ್ಯವಹಾರದ ದಾಖಲೆ ಕೂಡ ಇದೆಯಂತೆ. ತನಿಖೆಯಲ್ಲಿ ಎಲ್ಲ ಹೊರಬರುತ್ತೆ ಅಂತ ಹೇಳಿದ್ದಾರೆ ಸಂಬರಿ. ಇದ್ದಾರೆ, ಹೀರೋಸ್ ಇದ್ದಾರೆ. ಎಷ್ಟೊಂದು ಜನ ಹೀರೋಸು ತಗೊಂಡು ಬಿಟ್ಟು ಈಗ 2 ವರ್ಷದಿಂದ ತಗೊಳ್ದೇ ಇರ್ಬೋದು. ಎ ಗ್ರೇಡ್ ಸ್ಟಾರ್ಸ್ ಇದ್ದಾರೆ. ನಾನು ನ್ಯೂಸ್ 18 ಮುಖಾಂತರ ಹೇಳ್ತಾ ಇದ್ದೀನಿ, ಎ ಗ್ರೇಡ್ ಸ್ಟಾರ್ಸ್ ಇದ್ದಾರೆ. 2 ವರ್ಷದಿಂದ ಈಗ ನಾನು ಕ್ಲೀನ್ ಅಂತ ಹೇಳ್ತಾರೆ, ಐ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ. ನೋಡಿ, ಅವರನ್ನ ಮಾತಾಡ್ಸಿರ್ತಕ್ಕಂಥ ಪ್ರಸಂಗ ನನ್ನಲ್ಲಿದೆ. ಹಿರಿಯ ಕಲಾವಿದನ 3 ಮಕ್ಕಳಲ್ಲಿ ಮತ್ತು ಅವರ ಮಾವ ಒಬ್ಬ ನಿರ್ದೇಶಕರಾಗಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಜೂನ್ ಜುಲೈಯಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟು ಇದಕ್ಕೆ ಸಾಕ್ಷಿ ಆಗುತ್ತೆ. ಆಕ್ಸಿಡೆಂಟೇ ಪ್ರೂಫು, ದಾಖಲೆ ಇದೆ. ಅವರ ನಂಬರ್ಗಳು ಪೆಡ್ಲರ್ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ದಾಖಲೆ ಇದೆ. ಅವರು ಬರೀ ಕನ್ಸ್ಯೂಮರ್ ಅಂದ್ಕೊಂಡಿದ್ದಾರೆ. ಪೊಲೀಸರಿಗೆ ಟೈಮ್ ಬೇಕು. ಈಗ ಪೊಲೀಸರಿಗೆ ಇರ್ತಕ್ಕಂಥದ್ದು ಈಗ A1 to A14 ಏನು ಮಾಡಿದ್ದಾರೆ, ಅವರ ಹೈಕೋರ್ಟಿನ ಬೇಲ್ ಪಟಿಷನ್ ಬರುತ್ತೆ. ಅದನ್ನ ಅವರು ವಿತ್ ಕಾನ್ಫಿಡೆನ್ಸ್, ವಿತ್ ಲಾಟ್ ಆಫ್ ಸ್ಟ್ರೆಂತ್, ಧೈರ್ಯದಿಂದ ಅದನ್ನ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು. ಡ್ರಗ್ಸ್ ಜಾಲದಲ್ಲಿ ದೊಡ್ಡವರು ಕೂಡ ಸಿಲುಕಿದ್ರು. ಕನ್ನಡದ ಎ ಸ್ಟಾರ್ ನಟರಿಗೂ ಕೂಡ ಡ್ರಗ್ಸ್ ನಂಟಿದೆ. ಹಿಂದೆನೂ ಕೂಡ ಹೇಳಿದ್ರು ಎ ಸ್ಟಾರ್ ನಟರಿದ್ದಾರೆ ಅಂತ. ಅದೇ ನ್ಯೂಸ್ 18 ಜೊತೆನೂ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಕನ್ನಡದ ಎ ಸ್ಟಾರ್ ನಟರಿಗೂ ಕೂಡ ಡ್ರಗ್ಸ್ ನಂಟಿದೆ ಅಂತ ಮಾತನಾಡಿದ್ದಾರೆ. ಹಾಗಾದ್ರೆ ಯಾರು ಆ ಎ ಸ್ಟಾರ್ ನಟರು ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡುತ್ತೆ. ಈಗಲೂ ಕೂಡ ಡ್ರಗ್ಸ್ ದಾಸರಾಗಿದ್ದಾರಂತೆ ಕೆಲವು ನಟರು. ಡ್ರಗ್ಸ್ ತಗೊಂಡು ಇನ್ನು ಕೆಲವರು ಬಿಟ್ಟಿದ್ದಾರಂತೆ. ಕೇಳಿದ್ರೆ ಚಟ, ಏನ್ ಮಾಡೋದು ಅಂತ ಹೇಳ್ತಾರಂತೆ. ಇದ್ದಾರೆ, ಹೀರೋಸ್ ಇದ್ದಾರೆ. ಎಷ್ಟೊಂದು ಜನ ಹೀರೋಸು ತಗೊಂಡು ಬಿಟ್ಟು ಈಗ 2 ವರ್ಷದಿಂದ ತಗೊಳ್ದೇ ಇರ್ಬೋದು. ಎ ಗ್ರೇಡ್ ಸ್ಟಾರ್ಸ್ ಇದ್ದಾರೆ. ನಾನು ನ್ಯೂಸ್ 18 ಮುಖಾಂತರ ಹೇಳ್ತಾ ಇದ್ದೀನಿ, ಎ ಗ್ರೇಡ್ ಸ್ಟಾರ್ಸ್ ಇದ್ದಾರೆ. 2 ವರ್ಷದಿಂದ ಈಗ ನಾನು ಕ್ಲೀನ್ ಅಂತ ಹೇಳ್ತಾರೆ, ಐ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ. ನೋಡಿ, ಅವರನ್ನ ಮಾತಾಡ್ಸಿರ್ತಕ್ಕಂಥ ಪ್ರಸಂಗ ನನ್ನಲ್ಲಿದೆ. ಚಟ ಅಂತ ಹೇಳ್ತಾರೆ. 2017ರಲ್ಲೇ ನಾನು ಮಾತಾಡಿದ್ದೇನೆ ಅದ್ರ ಬಗ್ಗೆ. ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದ್ದೆ ಇದು ಭಾರತನ ವೀಕ್ ಮಾಡ್ತಾ ಇರೋದು ಯಾವಾಗ ಪಾಕಿಸ್ತಾನ DK ಲಿಂಕ್ ಅಂತ ನಾನೇನು ಹೇಳ್ತೀನಲ್ಲ, ದುಬೈ ಡಿಸ್ಟ್ರಿಬ್ಯೂಷನ್, ದುಬೈ ಫಂಡಿಂಗ್, ಕರಾಚಿ ಡಿಸ್ಟ್ರಿಬ್ಯೂಷನ್. ನಮ್ಮ ದುಡ್ಡು ವಾಪಸ್ ಅಲ್ಲೇ ಹೋಗುತ್ತೆ, ನಮ್ಮ ವೈರಿ ರಾಷ್ಟ್ರಕ್ಕೆ ಹೋಗುತ್ತೆ. ಅವಾಗಲೇ ಗೊತ್ತಾಗಿದ್ದು ಇದು ದೇಶದ ಹಿತಕ್ಕಲ್ಲ, ಇದು ನಮ್ಮ ವೈರಿಯವ್ರು ಮಾಡ್ತಾ ಇರೋದು.